ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಖಾತರಿ ಯೋಜನೆ ಆಗಿರ್ತಕ್ಕಂಥ ನೋಡಿ ಫ್ರೆಂಡ್ಸ್, ಗೃಹ ಜ್ಯೋತಿ ಯೋಜನೆಗೆ ಪ್ರತಿಯೊಬ್ಬ ಮನೆಗೆ ಕೂಡ 200 ಯೂನಿಟ್ವರೆಗೂ ಕೂಡ ಉಚಿತ ವಿದ್ಯುತ್ ನೀಡುವಂಥ ಒಂದು ಯೋಜನೆ ಆಗಿರ್ತಕ್ಕಂಥ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನೆಂದರೆ, ಈಗ ಹೊಸದಾಗಿ ಒಂದು ಬೇರೆ ಮನೆಗೆ ಶಿಫ್ಟ್ ಆಗಿರ್ತಾರೆ, ಬಾಡಿಗೆ ಮನೆಯಿಂದ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಿರ್ತಾರೆ. ಅಂಥವ್ರಿಗೆ ಏನಪ್ಪ ಅಂದರೆ ಗೃಹ ಜ್ಯೋತಿ ಯೋಜನೆಯ ಲಿಂಕ್ ಮಾಡಿ, ಈಗ ಆಲ್ರೆಡಿ ಹಳೆ ಮನೆ ಬಾಡಿಗೆ ಮನೆಯಲ್ಲಿ ಇರ್ತಾರಲ್ಲ, ಅಲ್ಲಿ ಲಿಂಕ್ ಮಾಡಿಸಿರ್ತಾರೆ ಆಧಾರ್ ಕಾರ್ಡ್ನ. ಸೊ ಅದನ್ನು ಈಗ ಹೊಸ ಮನೆಗೆ ಏನಪ್ಪ ಅಂದರೆ ಶಿಫ್ಟ್ ಆದಾಗ ಅಥವಾ ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆದಾಗ ಅದನ್ನು ಯಾವ ಥರ ಲಿಂಕ್ ಮಾಡಬೇಕು, ಅದನ್ನು ತೆಗೆದಾಕಿ ಬೇರೆ ಹೊಸ ಮನೆಗೆ ಶಿಫ್ಟ್ ಆಗಿರ್ತಕ್ಕಂಥ ಲಿಂಕನ್ನು ನಾವು ಯಾವ ಥರ ಜೋಡಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಏನಾದರೂ ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಅಕೌಂಟ್ ಐ ಡಿ ಅಥವಾ ಕನೆಕ್ಷನ್ ಐ ಡಿ ಅಂತ ಕರಿತೀವಿ, KV ಮೀಟರ್ ನಂಬರ್ ಏನಿದೆ ಅದ್ರ ಜೊತೆಗೆ ಆಧಾರ್ ಸಂಖ್ಯೆನ ಲಿಂಕ್ ಮಾಡುವಂಥ ಮನೆ ಯಜಮಾನ ಆಧಾರ್ ಸಂಖ್ಯೆನ ಲಿಂಕ್ ಮಾಡಿದರೆ ಸಾಕು. ಸೊ ಅವರಿಗೆ 200 ಯೂನಿಟ್ವರೆಗೆ ಕೂಡ ಉಚಿತ ವಿದ್ಯುತ್ ನೀಡುವಂಥ ಒಂದು ಯೋಜನೆ ಗೃಹ ಜ್ಯೋತಿ ಯೋಜನೆಗೆ. ಸೊ ಈಗ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಒಂದು ಏನಪ್ಪ ಅಂದರೆ ತೊಂದರೆ ಅನುಭವಿಸ್ತಾ ಇದ್ರು. ಒಂದು ಬಾಡಿಗೆ ಮನೆ ಇರ್ತಾರೆ, ಅಲ್ಲಿಂದ ಶಿಫ್ಟ್ ಮಾಡಿ ಮತ್ತು ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಸೊ ಅವರಿಗೆ ಲಿಂಕ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋದನ್ನು ಅರ್ಥಕೊಂಡಂಥ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಕೂಡ ಜಾರಿಗೆ ತಂದಿದೆ. ಅದರ ಪ್ರಕಾರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಏನಪ್ಪ ಅಂದರೆ, ಸಾಕಷ್ಟು ಮಂದಿ ಕೂಡ ವೇಟ್ ಮಾಡ್ತಾಯಿದ್ರು. ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಆಧಾರ್ ಲಿಂಕ್ ಸೌಲಭ್ಯ ಮನೆ ಖಾಲಿ ಮಾಡೋರಿಗೆ ಭಾರಿ ಅನುಕೂಲ. ಇವತ್ತು ತಾನೇ ಬಂದಿರತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹ ಜ್ಯೋತಿ ಯೋಜನೆ ನೋಂದಣಿ ಆಗಿರುವ ನೋಂದಣಿ ರದ್ದುಪಡಿಸಲು ಬಯಸಿದರೆ ಅಂಥವ್ರಿಗೆ ಲಿಂಕಿಂಗ್ ಸೌಲಭ್ಯ ಕಲ್ಪಿಸುವಂಥ ಎಸ್ಕಾಂಗಳಿಗೆ ಇಂಧನ ಇಲಾಖೆ ಸೂಚನೆ ನೀಡಿದೆ. ಅಂದರೆ ನೀವು ಒಂದು ಬಾಡಿಗೆ ಮನೆ ಇನ್ನೊಂದು ಬಾಡಿಗೆ ಮನೆಗೆ ಮಾಡಿದರೆ ಲಿಂಕ್ ಮಾಡ್ಕೊಂಡು ಅಲ್ಲಿ ಹೊಸದಾಗಿ ಮತ್ತೆ ಲಿಂಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು. ರಾಜ್ಯದಲ್ಲಿ ಗೃಹ ಜ್ಯೋತಿಯನ್ನು 200 ಯೂನಿಟ್ವರೆಗೆ ಕೂಡ ಗೃಹ ಬಳಕೆ ವಿದ್ಯುತ್ತನ್ನು ಉಚಿತವಾಗಿ ಪೂರೈಸಲಾಗುತ್ತದೆ. ಮಾನದಂಡಗಳ ಪ್ರಕಾರ ಫಲಾನುಭವಿಗಳು ಅರ್ಹರಿರುವಷ್ಟು ಯೂನಿಟ್ಗೆ ಶೂನ್ಯ ಬಿಲ್ ನೀಡಲಾಗುತ್ತಿದೆ. ಇದಕ್ಕೆ ಆಧಾರ್ ಲಿಂಕ್ ಮಾಡಿ ನೋಂದಾಯಿಸಬೇಕು. ಒಂದು ವೇಳೆ ಮನೆ ಖಾಲಿ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಹಳೆ ಮನೆಯ RR ಸಂಖ್ಯೆಗೆ ನೋಂದಾಯಿಸಿಕೊಂಡಿದ್ದ ಆಧಾರ್ ಕಾರ್ಡ್ ಸಂಖ್ಯೆನ ಲಿಂಕ್ ಮಾಡಿ ಹೊಸ ಮನೆಗೆ ಲಿಂಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎನೇಬಲ್ ಮಾಡಬೇಕು ಅಂತೇಳಿ ಇಂಧನ ಇಲಾಖೆ ಎಲ್ಲ ಎಸ್ಕಾಂಗಳಿಗೂ ಸೂಚನೆ ಕೊಟ್ಟಿದೆ. ಈ ಮುಂಚೆ ಅದು ಆಪ್ಷನ್ ಇದ್ದಿದ್ದಿಲ್ಲ. ಸೊ ಹೀಗಾಗಿ ಇಂಧನ ಇಲಾಖೆ ಅಧೀನ ಕಾರ್ಯದರ್ಶಿ ಗ್ರಾಹಕರು ತಮ್ಮ ಮನೆ ಬದಲು ಸಂದರ್ಭದಲ್ಲಿ ಹಾಗೂ ಇತರೆ ಸಂದರ್ಭಗಳಲ್ಲಿ ಗೃಹ ಜ್ಯೋತಿ ಯೋಜನೆಯ ಸೌಲಭ್ಯ ಪಡೆಯುತ್ತಿರುವ ಸ್ಥಳದಿಂದ ಸ್ಥಗಿತಗೊಳಿಸಿ ಮತ್ತೊಂದು ಸ್ಥಳದಲ್ಲಿ ಹೊಸದಾಗಿ ನೋಂದಣಿ ಮಾಡಿಕೊಳ್ಳುವ ಸೌಲಭ್ಯ ಕಲ್ಪಿಸಲು ಲಿಂಕಿಂಗ್ ಸೌಲಭ್ಯ ಅಗತ್ಯ. ಹೀಗಾಗಿ ಕೂಡಲೇ ಎಲ್ಲ ಎಸ್ಕಾಂಗಳು ಲಿಂಕಿಂಗ್ ಸೌಲಭ್ಯ ಕಲ್ಪಿಸಬೇಕು ಅಂತೇಳಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಸೊ ಇದು ಬಂತಂದರೆ ಎಲ್ಲ ಗೃಹ ಜ್ಯೋತಿ ಫಲಾನುಭವಿಗಳು ಕೂಡ ಖುಷಿ ಆಗ್ತಾರೆ. ಬಾಡಿಗೆ ಮನೆಯಲ್ಲಿರೋರು ಒಂದು ಮನೆಯಿಂದ ಇನ್ನೊಂದು ಶಿಫ್ಟ್ ಆದರೂ ಕೂಡ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಇದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಇನ್ನೊಂದು 2-3 ದಿನದಲ್ಲಿ ಕೂಡ ಒಂದು ಹೊಸ ಆಪ್ಷನ್ ಕೂಡ ಎನೇಬಲ್ ಮಾಡ್ತಾರೆ. ಅಲ್ಲಿ ಏನಂದರೆ ಲಿಂಕಿಂಗ್ ಆಪ್ಷನ್ ಅಂತ ಬರುತ್ತೆ ನಿಮಗೆ ಇಲ್ಲಿ. ಸೊ ಯಾವ ಥರ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರಲ್ಲ, ಸೊ ಇಲ್ಲೇ ಲಿಂಕಿಂಗ್ ಮಾಡಿಕೊಂಡು ಹೊಸದಾಗಿ ಮತ್ತೆ ನೀವು ಏನು ಮಾಡ್ಬೋದು ಅಂದರೆ ಮತ್ತೆ ಲಿಂಕ್ ಮಾಡ್ಕೊಳ್ಳಿಕ್ಕೆ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಈ ಥರದ ಅಪ್ಡೇಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜನರಿಗೆ ಅನುಕೂಲ ಆಗುವಂಥ ಎಲ್ಲ ಮಾಹಿತಿನ ಕೂಡ ತಿಳಿಸ್ಕೊಡ್ತೇನೆ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.